ಜೈ ಭೀಮ್ ಅಖಿಲ ಭಾರತ ಕ್ರಿಯಾ ಸಮಿತಿ ವತಿಯಿಂದ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ. ದಲಿತ ಯುವಕ ಚಂದನ್ ಕುಮಾರ್ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿರುವ ಆರೋಪಿಗಳನ್ನು ಬಂಧಿಸಬೇಕು. ಅವರನ್ನು ಬಂಧಿಸುವಲ್ಲಿ ವಿಫಲರಾಗಿರುವ ಬಾಗಲೂರು PSI ಸುಭಾಷ್ ಚಂದ್ರ ಬೋಸ್, ಪುಟ್ಟಣ್ಣ ಹಾಗೂ ರೈಟರ್ ಪ್ರಭಾಕರ್ ಅವರನ್ನು ಸೇವೆಯಿಂದ ಅಮಾನತುಗೊಳಿಸಬೇಕು. ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರಾದ ಬಿಆರ್ ಮುನ್ರಾಜು ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ 100 ಜನ ಪ್ರತಿಭಟನೆ ನಡೆಸಿ ಈ ಆಗ್ರಹ ಮಾಡಿದರು. ದೆಹಲಿಯ ರಾಜಧಾನಿ ಅಂತೀವೋ, ಕರ್ನಾಟಕ ರಾಜ್ಯಕ್ಕೆ ಒಂದು ಬೆಂಗಳೂರು ಅನ್ನೋದು ಒಂದು ರಾಜಧಾನಿ ಆಗಿರ್ತದೆ. ಈ ಒಂದು ರಾಜಧಾನಿಯಲ್ಲಿ ಒಂದು ಲೂಟಿ ಮಾಡೋದಕ್ಕೆ ಒಂದು ದೊಡ್ಡ ಒಂದು ತಿಮಿಂಗಲವಾದಂಥ ಒಂದು ಇಲಾಖೆ ಅಂದರೆ ಅದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ. ಈ ಒಂದು ಇಲಾಖೆಯಲ್ಲಿ CO ಆಗಿ ಒಬ್ಬ ಅಧಿಕಾರಿ, IAS ಅಧಿಕಾರಿಗಳು ಲತಾ ಕುಮಾರಿ ಎಂಬುವರು ಇಲ್ಲಿ ಆಯ್ಕೆಯಾಗಿ ಬಂದಿದ್ದಾರೆ. ನಮ್ಮ ಬೆಂಗಳೂರು ನಗರ ಜಿಲ್ಲಾ ಪಂಚಾಯತಿ CO ಆಗಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು. ಅವರಿಗೆ ನಾನು ಸುಮಾರು ಸರಿ ಮನವಿಗಳು ಸಲ್ಲಿಸ್ತೀನಿ. ನಾನು ಮನವಿ ಸಲ್ಲಿಸಿರೋ ವಿಚಾರ ಏನಂದರೆ, ಬೆಂಗಳೂರು ನಗರ ಜಿಲ್ಲೆ ಯಲಹಂಕ ತಾಲೂಕು ಜಾಲ ಹೋಬಳಿ ಬಂಡೆಕೊಡಗಿನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಭಾಳ ಅವ್ಯವಹಾರ ನಡೀತಾ ಇದೆ ಮೇಡಮ್ ಅವರೇ. ಅಲ್ಲಿ ಏನಿರೋದು ವರ್ಷಕ್ಕೆ 50 ರಿಂದ 60 ಕೋಟಿ ಅನುದಾನ ಮತ್ತು ಈ ಕಂದಾಯದ ರೂಪಗಳಲ್ಲಿ ದುಡ್ಡು ಬರ್ತದೆ. ಆ ದುಡ್ಡನ್ನು ಈ ಕೆಲವು ಭ್ರಷ್ಟ ಸದಸ್ಯರುಗಳು ಮತ್ತು ಈ 420 ಅಧಿಕಾರಿಗಳು ಸಾರ್ವಜನಿಕ ಹಣವನ್ನು ಲೂಟಿ ಮಾಡ್ತಾರೆ. ಅದನ್ನು ಪರಿಶೀಲನೆ ಮಾಡಿ ಬಡಬಗ್ಗರಿಗೆ ಸೇರಬೇಕಾಯ್ತಂತ ಇದು ಸೇರ್ತಾ ಇಲ್ಲ. ಭಾಳ ನಾನು ಹೋರಾಟ ಮಾಡಿದ್ದೀನಿ, ಮನವಿಗಳು ಮಾಡಿದ್ದೀನಿ, ಎಷ್ಟು ಹೇಳಿದ್ರು ಮೇಡಮ್ ಕೇಳ್ತಾ ಇಲ್ಲ. ಆಮೇಲೆ ನಾವೇನು ಮಾಡಿದ್ವಿ ಮೇಡಮ್, ಒಂದು ಸರಿ ನೀವು ಕಾಮಗಾರಿಗಳು ಪರಿಶೀಲನೆ ಮಾಡಿ ಒಳ್ಳೆಯದಾಗಿದ್ದರೆ ವ್ಯವಸ್ಥಿತವಾಗಿ ಅವ್ರು ನ್ಯಾಯ ಕೊಟ್ಟು, ಇಲ್ಲಾಂದರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ಗಳಾಗಿ ಜೈಲ್ಗಟ್ಟಿ ಅಂತ ಹೇಳಿದೆ. ಆಯಿತು ಅಂತ ಹೇಳಿದ್ರು. ನಾನು ಸುಮಾರು ಸರಿ ಮನೆಗಳು ಕೊಟ್ಟರೆ ಅಯ್ಯಮ್ಮ ಕೇಳ್ಕೊಂಡಿಲ್ಲ. ಅಯ್ಯಮ್ಮ ಲತಾ ಕುಮಾರಿ ಎಲ್ಲ ಲೂಟಿ ಕುಮಾರಿ ಅಂತೇಳಿ ಈಗ ಲೂಟಿ ಮಾಡೋಕ್ಕೆ ಬಂದುಬಿಟ್ಟಿದ್ದಾರೆ ಇಲ್ಲಿ. ಯಾಕಂದರೆ ನಮ್ಗೆ ಬೇಜಾರಾಗ್ತದೆ. ಒಬ್ಬ IAS ಅಧಿಕಾರಿಯಾಗಿ ನಾನೊಬ್ಬ ಅಟ್ರಾಸಿಟಿ ಕಮಿಟಿ ಮೆಂಬರ್ ಆಗಿ ನಮ್ಮ ದಲಿತರ ಪರವಾಗಿ ಏನು ಅನ್ಯಾಯ ಆಗಿದೆ ನೋಡಿ ಅಂತ ಹೇಳಿದ್ರು ನೋಡೋಕ್ಕೆ ಬರ್ತಾ ಇಲ್ಲ. ಆಮೇಲೆ ಬಂಡ್ಕೊಡಿಗೆಯಲ್ಲಿ ಗ್ರಾಮ ಪಂಚಾಯತಿಗೆ ನೀಲಿ ಬಣ್ಣ ಹೊಡೆದ. ನೀಲಿ ಬಣ್ಣ ಹೊಡೀರಿ, ಬಿಳಿ ಬಣ್ಣ ಹೊಡಿ ಅಂತ ನಾವು ಹೇಳಿಲ್ಲ. ನೀಲಿ ಬಣ್ಣ ಹೊಡೆದು ಅದು ಅಂಬೇಡ್ಕರ್ ಕಲ್ಲಲ್ಲ ಅಂತ ಹೇಳ್ಬಿಟ್ಟು ಆ ಕಲ್ಲರ್ನ ಅಲ್ಲಿ ಅಯೋಗ್ಯ ಅಂತ 420 ಮಂಜಾನ ಒಬ್ಬ ಉಪಾಧ್ಯಕ್ಷನಾಗಿದ್ದಾವಲ್ಲ, ಅದನ್ನ ಹೊಡ್ಸಾಕ್ಬಿಟ್ಟು ಬೇರೆ ಕಲ್ಲರ್ ಹೊಡ್ಸಾಕ. ಅದು ವಿರುದ್ಧವಾಗಿ ನಾನು ಕಂಪ್ಲೇಂಟ್ ಕೊಟ್ಟರು ಅದ್ರ ಬಗ್ಗೆ ಗಣನೆ ತಗೊಂಡಿಲ್ಲ. ಆಮೇಲೆ 2024-25ನೇ ಕಾಮಗಾರಿಗಳಿಗೆ, ಹೊಸ ಕಾಮಗಾರಿಗಳಿಗೆ ಅನುಮೋದನೆ ನೀಡಬೇಡಿ ಮೇಡಮ್, ದಯವಿಟ್ಟು ಹಿಂದಿನೆಲ್ಲ ಪರಿಶೀಲನೆ ಮಾಡಿ ನಮ್ಮ 25% ದುಡ್ಡೆಲ್ಲ ಹೊಡೆದಾಕವ್ರೆ. ಆಮೇಲೆ ಗ್ರಾಮ ಟಾನ್ ದುಡ್ಡನ್ನು ಒಟ್ಟು ಸರ್ವೆ ನಂಬರ್ಗಳು ಬಳಕೆ ಮಾಡಿಕೊಂಡು ಆಮೇಲೆ ಅವರು ಲೇಔಟ್ಗಳು ಮಾಡ್ತಾ ಇದ್ದಾರೆ ಸದಸ್ಯರುಗಳು. ಅವ್ರಿಗೆ ರೋಡ್ಗಳು ಮಾಡ್ಕೊಳಕ್ಕೆ ಅವ್ರ ಮನೆ ಇಲ್ಲಿ ದನಗಳು ಇದು ಏನೋ ತೊಟ್ಟಿಗಳು, ಆಮೇಲೆ ಬೇರೆ ಬೇರೆ ಹೋಂಡಗಳು ಮತ್ತು ತೊಟ್ಟಿಗಳೆಲ್ಲ ಮಾಡ್ಕೊಂತಾರೆ. ದಯವಿಟ್ಟು ಅದನ್ನೆಲ್ಲ ದುರ್ಬಳಕೆ ಆಗ್ತಾಯಿದೆ, ದಯವಿಟ್ಟು ಅದನ್ನೆಲ್ಲ ನಿಲ್ಲಿಸಿ. ಆಮೇಲೆ ನಮ್ಮ ಗ್ರಾಮ ಟಾನ್ ದುಡ್ಡೆಲ್ಲ ತಗೊಂಡೋಗ್ಬಿಟ್ಟು ದೇವಸ್ಥಾನಗಳಿಗೆ ಹಾಕ್ತವ್ರೆ, ದೇವಸ್ಥಾನಗಳಿಗೆಲ್ಲ ಕಾಂಕ್ರೀಟ್ಗಳು ಹಾಕೊಂಡು ಹಾಕ್ತಾರೆ. ದಯವಿಟ್ಟು ಅವೆಲ್ಲ ನಿಲ್ಲಿಸಿ ನಮ್ಮ ದುಡ್ಡು ನಮ್ಗೆ ಏನು ಸರ್ ಮಾಡಿ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಇವರು ಏನು ಇದು ಮಾಡಿದ್ರೆ ನಮಗೆ ಅನ್ಯಾಯ ಮಾಡ್ತಿದ್ದಿಲ್ಲ. ಭಾಳ ಬೇಜಾರಾಗ್ತದೆ. ಇವತ್ತು ಭಾಳ ಹೆಚ್ಚಿನ ರೀತಿಯಲ್ಲಿ ನಾವು ಹೋರಾಟ ಮಾಡಬೇಕು ಅಂದ್ಕೊಂಡಿದ್ವಿ. ಇವತ್ತೇನೋ ಚಿಕ್ಕಪೇಟೆ ಹೋರಾಟಲಿದೆ ಅಂತೇಳಿ ನಮ್ಮ ಉಪ್ಪರಪೇಟೆ ಪೊಲೀಸ್ನವ್ರ ಮೇಲೆ ಸಂಜೆ ಮಾಹಿತಿ ಕೊಟ್ಟರು. ಸುಮಾರು ಅಂದರೆ ಇಲ್ಲಿ ಒಂದು 2000 ಜನ ಸೇರಿ ಸುಮಾರು ಒಂದು 500 ಟಮಟೆಗಳು ತರಿಸಿ ಬೃಹತ್ ಟಮಟೆ ಚಳವಳಿ ಮಾಡಿಸಿ ಭಾಳ ಚೆನ್ನಾಗಿ ಹೋರಾಟ ಮಾಡಿ ಲೂಟಿ ಕುಮಾರನ್ನು ಓಡಿಸ್ಬೇಕಂತೇಳಿ ನಾವು ಇದು ಮಾಡಿದ್ವಿ. ಅದಕ್ಕೆ ಇವತ್ತು ನಮಗೆ ಒಂದು ಸ್ವಲ್ಪ ಅವಕಾಶ ಸಿಗಲ್ಲ. ಮುಂದಿನ ಒಂದು 15 ದಿನದಲ್ಲಿ ನಮಗೆ ಅವಕಾಶ ಕೊಡ್ತಾರೆ. ಆವಾಗ ನಾನು ಒಳ್ಳೆ ಹೋರಾಟ ಮಾಡ್ತೀನಿ ಅಂತ ಹೇಳ್ತೀವಿ. ಅದೇ ರೀತಿಯಲ್ಲಿ ಅಲ್ಲಿ ಜಿಲ್ಲಾ ಪಂಚಾಯತಿಯಲ್ಲಿ ಮತ್ತೊಬ್ಬರು ಉಪ ಕಾರ್ಯದರ್ಶಿ ಆದಂಥ ಅನಿತಾ ಕುಮಾರಿ ಒಬ್ಬರು ಸೇರ್ಕೊಂಡು ಅವ್ರು 4 ವರ್ಷದಿಂದ ಅಲ್ಲೇ ಇದ್ದಾರೆ. ಅವರಿಗೆ SCPS DSP ದುಡ್ಡನ್ನ ಯಾವ ರೀತಿ ಹೊಡಿಬೇಕು, ದಲಿತ ದುಡ್ಡು ಯಾವ ರೀತಿ ಹೊಡಿಬೇಕು ಎಲ್ಲ ಎಮ್ಮನ್ನು ಗೊತ್ತು. ಯಾಕಂದರೆ ಅವರು ಏನು ಅಂದರೆ ಒಂದು ಬಿಸ್ನೆಸ್ ಲೆವೆಲ್ ಮಾಡ್ಕೊಂಡ್ಬಿಡೋರು. ಅಲ್ಲೇ ಒಂದು ಇಷ್ಟು ಪರ್ಸೆಂಟೇಜ್ 25%, 30%, 40% ಒಂದೊಂದು ಕಾಮಗಾರಿ ಇಷ್ಟು ಹೊಡೆಯೋದು. ಯಾವುದೊಂದು ರೆಸಾರ್ಟು, ಒಳ್ಳೊಳ್ಳೆ ಹೋಟ್ಲು, ಒಳ್ಳೊಳ್ಳೆ ಕಚೇರಿಗಳೇ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು. ಯಾಕಂದ್ರೆ 1993ರಿಂದ ನಾನು ನೋಡ್ತಾ ಇದ್ದೀನಿ. ಯಾಕಂದ್ರೆ ನಜೀರ್ ಸಾಹೇಬ್ ಅವರು ಇದಕ್ಕೆ ಆರ್ಟಿಕಲ್ 1993ಯಲ್ಲಿ ಒಳ್ಳೆಯ ಉನ್ನತ ಸ್ಥಾನಕ್ಕೆ ಒಳ್ಳೆ ಪಾಪ ಕಾನೂನು ತಗೊಂಬಂದ್ಬಿಟ್ಟು ಅಂಥ ಪಾಪ ಪುಣ್ಯಾತ್ಮನ ಹೆಸರು ಹಾಳು ಮಾಡೋಕ್ಕೆ ಜಿಲ್ಲಾ ಪಂಚಾಯತ್ ಹುಡ್ಕೊಂಡ್ಬಿಟ್ಟಿದೆ. ಯಾಕಂದ್ರೆ ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆ ಇಲ್ಲ, ತಾಲೂಕು ಪಂಚಾಯತಿ ಇಲ್ಲ, ಜಿಲ್ಲಾ ಪಂಚಾಯತಿ ಇಲ್ಲ. ಈಗ ಅವ್ರದ್ದು ಹಿಟ್ಲರ್ ಆಡಳಿತ ಮಾಡ್ತಾವ್ರು. ಇದನ್ನು ಆಗಬಾರ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ನಡೆಯಲಿ ಎಲ್ಲರಿಗೂ ಸಮಪಾಲಾಗಿ ಅಧಿಕಾರ ಸಿಗಬೇಕು, ಆಮೇಲೆ ಆಡಳಿತ ಸಿಗಬೇಕು, ಎಲ್ಲರಿಗೂ ವ್ಯವಸ್ಥಿತವಾಗಿ ಆಗಬೇಕಂದ್ರೂ ಅವ್ರು ಇದಕ್ಕೆ ಮನವರೆ ಮಾಡ್ಕೊತಾ ಇಲ್ಲ. ಅದ್ರ ವಿರುದ್ಧವಾಗಿ ನಾವು ಇವತ್ತು ಬೃಹತ್ ಟಮಟೆ ಚಳವಳಿಯನ್ನು ಹಮ್ಮಿಕೊಂಡ್ರೆ ಒಂದು ಕೈ ಬಿಟ್ಟು ಇವತ್ತು ಮನವಿ ಮೂಲಕ ನಾವು ಮಿನಿಸ್ಟ್ರಿಗೆ ಎಲ್ಲರೂ ಕೊಡ್ತೀವಿ. ನಮ್ಗೆ 15 ದಿನದೊಳಗಡೆ ಸಿಕ್ಕಿಲ್ಲ ಅಂದರೆ ನಾವು ಅವ್ರ ವಿರುದ್ಧವಾಗಿ ಒಳ್ಳೆ ಹೋರಾಟ ಮಾಡ್ತೀವಿ ಅಂತೇಳಿ ಹೇಳ್ತಾ ಇದ್ದೀವಿ. ಇವತ್ತು ಇನ್ನೊಬ್ಬ ಭ್ರಷ್ಟ ಸಂಪಿಗೇಳಿ ವಿಭಾಗದ ACP ಆದಂಥ ಮುರುಗೇಂದ್ರಯ್ಯನವರು ಅದನ್ನು ಪೊಲೀಸ್ ಅಧಿಕಾರಿ ಅಲ್ಲ, ಅದನ್ನು ಕಳ್ಳರಾಧಿಕಾರಿ ಆಗಬೇಕಾಯ್ತು. ಯಾಕಂದರೆ ಅದನ್ನು ಕಳ್ಳಕ್ಕೆ ಲಾಯಕ್ ಅಷ್ಟೇ, ಈ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅನ್ಲಾಯಕ್ ಪರ್ಸನ್. ಯಾಕಂದರೆ 16/7/2024 ಚಂದನ್ ಕುಮಾರ್ ಮೇಲೆ ಮರಣಾಂತಿಕವಾಗಿ ಹಲ್ಲೆ ಮಾಡಿದ್ರು ಒಬ್ಬ ದಲಿತ ಮೇಲೆ. ಆ ದಲಿತ ಒಬ್ಬ
ಹುಡುಗನಿಗೆ ತಂದೆ ತಾಯಿಗಳು ಯಾರು ಇರಲ್ಲ ಅಂಥವನು 16 ಜನನ ಕರ್ಕೊಂಬಂದು ಇವನು ಮಂಜ ಅನ್ನೋನು ಮತ್ತು ಮೇಕೆ ರಾಜ ಅನ್ನೋನು ಇವರಿಬ್ಬರು ಸೇರಿ ಅವ್ರ ಜೊತೆಲಿ ಒಂದು 14 ಇನ್ನಿತರ ಸೇರ್ಕೊಂಬಂದ್ಬಿಟ್ಟು ಮನೆಯಾಗಿದ್ದವನ್ನ ಕರೆದುಬಿಟ್ಟು ಅಲ್ಲೇ ಮಾಡಿ ಅವ್ರ ವಿರುದ್ಧವಾಗಿ ನಾವು FIR ಮಾಡಿದ್ರೆ ಬರೀ 4 ಜನನ ಬಂಧಿಸ್ತಾನೆ ಈ ಭ್ರಷ್ಟ ಇವನು ಅವಿವೇಕಿ ಆಫೀಸರ್ ಇವನು ಬರೀ ಆಮೇಲೆ ಇನ್ನು ಯಾಕೆ ಬಂದಿಸಿಲ್ಲ ಏನಂತೇಳಿ ಅವ್ರು ಬೆಳಗ್ಗೆ ತಗೊಳಕ್ಕೆ ಇವನೇ ಹೇಳೋದು ಎಲ್ಲ ಇದು ಮಾಡಿದ್ದೆ ಮಾಡ್ತಾರೆ. ಆಮೇಲೆ ನಾನು ಮದೇಗೌಡ ಅನ್ನೋ ಒಬ್ಬ ಒಕ್ಕಲಿಗರ ಹುಡುಗರ ಮೇಲೆ ನಾನು ಕಂಪ್ಲೇಂಟ್ ಕೊಟ್ಟಿರಲಿಲ್ಲ ಅಂಥವನ್ನ ಚಾರ್ಜ್ ಶೀಟಲ್ಲಿ ಹಾಕ್ಬಿಟ್ಟು A1 A2 ಈ ಮಂಜು ಮತ್ತೆ ಆಮೇಲೆ ಮೇಕೆರಾಜನ್ ತೆಗೆದುಬಿಟ್ಟು ಅವನು ಸೇರಿಸ್ತಾನೆ ಇವನೆಂತೋ ಅಯೋಗ್ಯನಿರಬೇಕು. ಆ ನಂತರ ಇವ್ರು ಬಂದ್ಬಿಟ್ಟು ನನಗೆ FIR ಅಲ್ಲಿ ಹೆಸರಿದೆ ಅಂತೇಳಿ A1 A2 ಇಬ್ಬರು ಬಂದ್ಬಿಟ್ಟು ಇದಕ್ಕೆ ಹಾಕ್ಕೊಂತಾರೆ ಎಲ್ಲಿಗೆ ಸೆಷನ್ ಕೋರ್ಟಲ್ಲಿ ಹಾಕ್ಕೊಂತಾರೆ ಗ್ರಾಮಾಂತರ ನ್ಯಾಯಾಧೀಶರ ಹತ್ರ. ಅಲ್ಲಿ ಸೆಷನ್ ಕೋರ್ಟಲ್ಲಿ ಕ್ಯಾನ್ಸಲ್ ಆಗಿಬಿಡ್ತದೆ. ತಿರ್ಗಾ ನಂತರ ಏನು ಮಾಡ್ತಾನೆ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸ್ತೇನೆ. ನಾನು ಸ್ವಂತ ನಮ್ಮ ಲಾಯರ್ನ ಇಟ್ಕೊಂಡು ನಾನು ವಾದ ವಿವಾದಗಳೆಲ್ಲ ಮಾಡಿದ ನಂತರ 25/2/2025 ಫೆಬ್ರವರಿ ತಿಂಗಳಲ್ಲಿ ನನ್ನ ಪರವಾಗಿ ಹೈಕೋರ್ಟಿನ ಮೊದಲನೇ ಮಾಡಿನ 10ನೇ ಕೊಠಡಿಯ ನ್ಯಾಯಾಧೀಶರು ನಮ್ಮ ಪರವಾಗಿ ನ್ಯಾಯ ಕೊಡ್ತಾರೆ. ಆ ನ್ಯಾಯ ಕೊಟ್ಟಾದ್ಮೇಲೆ ನ್ಯಾಯದ ಕಾಪಿನ ತೊಗೊಂಡೋಗಿ ನಾನು ಪೊಲೀಸ್ ಸ್ಟೇಷನ್ಗೆ DCP ಕೊಡ್ತೀನಿ. ಸಮಯ ಅವ್ನು ಮಂಜುನೋ ಆರೋಪಿ ಅಂತ ಸ್ಥಾನದಲ್ಲಿ ಇಡಬೇಕಂತಂದೇಳಿ ಹೈಕೋರ್ಟೇ ಸೂಚನೆ ಕೊಟ್ಟಿದ್ದಾರೆ. ಇದುವರೆಗೂ ನೀವು ಮಾಡಲಿಲ್ಲ ಮಾಡಿಲ್ಲ ಅಂದರೆ ಯಾರು ಇನ್ವೆಸ್ಟಿಗೇಷನ್ ಮಾಡ್ತಾವ್ರೋ ನಮ್ಮ ACP ಮುರುಗೇಂದ್ರನ್ನ ಇಮಿಡಿಯೇಟ್ಲಿ ಸಸ್ಪೆಂಡ್ ಮಾಡಿ ಅಂಥವ್ರನ್ನ ಇಲ್ಲದ್ರೆ ನಮಗೆ ನ್ಯಾಯ ಸಿಗಲ್ಲ. ಆಮೇಲೆ ಅವನಿಗೆ ಕುಮ್ಮಕ್ ನೀಡ್ತಾರಂತ ಬಾಗ್ಲೂರು ಪೊಲೀಸ್ ಸ್ಟೇಷನ್ ಮೋಸ್ಟ್ ವಾಂಟೆಡ್ 420 ಸಬ್ ಇನ್ಸ್ಪೆಕ್ಟರ್ ಆದಂಥ ಸುಭಾಷ್ ಚಂದ್ರ ಬೋಸ್ ಮೊಟ್ಟಣ್ಣ ಮತ್ತು ದಲಿತ ವಿರೋಧಿ PC ರವಿಕುಮಾರ್ ಮತ್ತು ರೈಟರ್ ಅಂತ ನಾನು ಬುಳ್ಳೆನೇರಿ ಅಂತ ಹೇಳ್ಬೇಕು ಅವನಿಗೆ. ಯಾಕಂದ್ರೆ ರವಿಕುಮಾರ್ ಅಲ್ಲ, ಅವನು ಕಳ್ಳ ರವಿಕುಮಾರೇ. ಅವನು 420 ಕಳ್ಳರಿಗೆ ಸಪೋರ್ಟ್ ಮಾಡೋಣ ಅವನು. ಯಾಕೆ A1 ಮಂಜ ಅಂತಿದ್ರೆ ಆ ಮಂಜುನವ್ರಿಗೆ ಬೇಕಾಗಿರೋದು ಇನ್ನೊಬ್ಬ 70 ಅವರ ಫೋನ್ ತಗೊಂಡು ಆ ಫೋನ್ನಲ್ಲಿ ಇವನು ಪ್ರಭಾಕರ್ ಮಾತಾಡ್ತಾನೆ, ರವಿ ಮಾತಾಡ್ತಾನೆ, ACP ಕೋಟ್ಯಾಂತರ ದುಡ್ಡು ಲೂಟಿ ಮಾಡೋದು. ಅವನು ಕಟಾಸು ನಾಡು ಜೈಲು ಕಳಿಸ್ಬೇಕಾದ್ರೆ ಇವನೇ ಮುಖ್ಯ ಕಾರಣ. A1 ಆರೋಪಿ ನನ್ನ FIR ಅಲ್ಲಿ ಅಂಥನ್ನ ಇವರು ಜೊತೆಯಲ್ಲಿ ಇಟ್ಕೊಂಡು ಇವರು ಬಚಾವ್ ಮಾಡೋಕ್ಕೆ ನೋಡ್ತಾರೆ. ದಯವಿಟ್ಟು ಆಗಬಾರ್ದು ಮುರುಗೇಂದ್ರಯ್ಯ, ನೀನು ಎಲ್ಲಿದ್ರು ನಾವಂತೂ ನಿಮ್ಮನ್ನು ಬಿಡಲ್ಲ. ನಿಮ್ಮ 4 ಜನ ಪೊಲೀಸ್ ಅಧಿಕಾರಿಗಳು ನೀವೆಲ್ಲೇ ಇರ್ರಿ, ನಮ್ಮ ಒಂದು ಜೀವ ಇರೋವರೆಗೂ, ನಮ್ಮ ಹೋರಾಟ ಇರೋವರೆಗೂ ನಿಮ್ಮ ವಿರುದ್ಧ ಹೋರಾಟ ಇದ್ದೇ ಇರ್ತದೆ. ಯಾಕಂದರೆ ನಿಮ್ಮ ಅವ್ಯವಹಾರಗಳ ಬಗ್ಗೆ ನಾವು ಸತ್ಯಾಂಶನ ಎಲ್ಲರಿಗೂ ಪ್ರಚಾರ ಮಾಡ್ತೀವಿ. ಈ ಪ್ರಚಾರ ಮಾಡೋಕ್ಕೆ ನಮ್ಮ ಮಾಧ್ಯಮದವರು ಇದ್ದಾರೆ, TV ಚಾನೆಲ್ಗಳಿದ್ದಾರೆ, ಎಲ್ಲ ಮಾಧ್ಯಮದವರು ನನಗೆ ಸಹಾಯ ಮಾಡ್ತಾರೆ. ಯಾಕಂದರೆ ಇರೋ ವಿಚಾರ ನಾನು ಸತ್ಯಾಂಶ ಹೇಳ್ತಾ ಇದ್ದೀನಿ, ಸುಳ್ಳಂತೂ ನಾನು ಯಾವುದೇ ಹೇಳಲ್ಲ. ಆ ಸುಳ್ಳಿಗೆ ನ್ಯಾಯ ನೀವೆಲ್ಲ ಕೊಡ್ತೀರಂತ ಹೇಳ್ತಾ ನಾನು ಇವತ್ತು ನಮಗಾಗಿರೋ ಅನ್ಯಾಯದ ವಿರುದ್ಧವಾಗಿ ನಾವು ಇವತ್ತು ಮನವಿ ಸಲ್ಲಿಸ್ತಾ ಇದ್ವಿ. ಈ ಮನವಿಗೆ ಏನಾರು ಸ್ಪಂದಿಸಿಲ್ಲ ಅಂದರೆ ಇವತ್ತು ನಾವು ಯಾರ್ಯಾರಿಗೆ ನಾವು ಮನವಿಗಳು ಕೊಡ್ತಾ ಇದ್ವೋ ಅವ್ರಿಗೆಲ್ಲ ವ್ಯವಸ್ಥೆ ಮಾಡಿ ಮುಂದಿನ ನಾನು ಹೋರಾಟ ಏನು ಅನ್ಕೊತಾ ಇದ್ದೀನಿ, ACP ವಿರುದ್ಧ ಮಾಡಲ್ಲ. ಅದೇ ಈಗೇನೋ ಸಂಬಂಧಪಟ್ಟಂಥ DCP ಇದ್ದಾರೆ, DCP ವಿರುದ್ಧ ನಾನು ಹೋರಾಟ ಮಾಡ್ತೀನಿ. DCP ಸಾಹೇಬ್ರಿಗೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಿಮ್ಮ ಅಂತಸಲ್ಲಿ ನಿಮ್ಮ ಮಾನ ಮರ್ಯಾದೆ ಹಾಳು ಮಾಡೋಕ್ಕೆ ಇದು ಮಾಡ್ತಾರೆ. ನಿಮ್ಗೆ ಅಗೌರವ ಕಲಿತಾ ಇದ್ದಾರೆ DCP ಸಾಹೇಬ್ರೆ. ನೀವು ಒಳ್ಳೆ ಅಧಿಕಾರಿಗಳಿದ್ದೀರಾ, ನಿಮ್ಗೆ ಏನಾದ್ರೂ ಅನ್ಯಾಯಗಳಾದರೆ ನಾವು ಸಹಿಸೋಕ್ಕಾಗಲ್ಲ. ಇಂಥ ದುಷ್ಟ ವಿಚಾರದಲ್ಲಿ ಸಂಬಂಧಪಟ್ಟ ಮೇಲಿನಧಿಕಾರಿ ಗಮನಕ್ಕೆ ತಂದು ಇಂಟೆಲಿಜೆನ್ಸಿಗೆ ತರ್ತಿರೋ, SC ST ತರ್ತಿರೋ, ಬೇರೆ ಯಾವುದಕ್ಕೆ ತರ್ತಿರೋ, ಸಮಾಜ ಕಲ್ಯಾಣ ಅಧಿಕಾರಿಗಳು ತರ್ತಿರೋ, ಇಲ್ಲ ನಮ್ಮ G ಪರಮೇಶ್ವರ್ ಅವರು ಗೃಹ ಸಚಿವರೊಳಗೆ ಮಾಹಿತಿ ತರ್ತಿರೋ, ಇಲ್ಲ ನಿಮ್ಮ ಪೊಲೀಸ್ ಮಹಾನಿರ್ದೇಶಕರು ಅವ್ರ ಗಮನ ತರ್ತಿರೋ, ಇಲ್ಲ ನಮ್ಮ ಕಮಿಷನರ್ ಗಮನ ತರ್ತಿರೋ ನನಗೆ ಗೊತ್ತಿಲ್ಲ. 15 ದಿನದಲ್ಲಿ ಏನಾರ ನ್ಯಾಯ ನನಗೆ ಸಿಕ್ಕಿಲ್ಲ ಅಂದರೆ ಇಡೀ ಕರ್ನಾಟಕ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಸ್ಟೇಷನ್ಗಳಿದೆಯೋ, ಬೆಂಗಳೂರು ನಗರದಲ್ಲಿ ಎಷ್ಟು ಸ್ಟೇಷನ್ಗಳಿದೆಯೋ ಎಲ್ಲ ಸ್ಟೇಷನ್ಗಳ ಮುಂದೆನೂ ನಿಮ್ಮ ಒಂದು ಭಾವಚಿತ್ರ ಇರುವಂಥ ಎಲ್ಲ ಪಾಂಪ್ಲೆಟ್ಗಳನ್ನು ಹೊಡೆದೇ ಬೃಹತ್ ತಮಟೆ ಚಳವಳಿ ಮಾಡೋದಕ್ಕೆ ಅಂತ ನಾನು ಸೇರಿಸಲ್ಲ, ಸಹಿಸೋದು ಇಲ್ಲ, ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ನನ್ನ ಹೋರಾಟಕ್ಕೆ ಬೆಂಬಲ ಕೊಡ್ತಕ್ಕಂಥ ನಮ್ಮ ಶಿವಕುಮಾರ್ ಅವರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀರಾಮಣ್ಣವರು ಮತ್ತು ನಮ್ಮ ರವಿಕುಮಾರ್ ಅವರು, ಇನ್ನೂ ಹಲವಾರು ನಮ್ಮ ಕೃಷ್ಣಮೂರ್ತಿಯವರು ಆನೆಕಲ್ಲಿಂದ ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ಇದಕ್ಕೆಲ್ಲ ಕೈ ಜೋಡಿಸೋಕೆ ಬಂದಿದ್ದಾರೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬರಬೇಕಾಗಿತ್ತು. ಏನೋ ಇವತ್ತು ಪೊಲೀಸ್ ಅಧಿಕಾರಿಗಳು ಸರ್ ಇವತ್ತು ಒಂದಿನ ಬೇಡ ಅಂತ ಹೇಳಿದ್ದಕ್ಕೆ ಅವ್ರಿಗೆ ನಾನು ಅವ್ರ ಮಾತಿಗೆ ನಾನು ಸ್ಪಂದಿಸಿ ಇವತ್ತು ನನ್ನ ಹೋರಾಟನ ತಾತ್ಕಾಲಿಕವಾಗಿ ಕೈ ಬಿಟ್ಟು ಇದು ಮನವಿ ಮಾತ್ರ ಸಲ್ಲಿಸ್ತಾ ಇದ್ದೀನಿ. ಈ ಮನವಿಯನ್ನು ಸ್ವೀಕರಿಸಲು ಬಂದಿರತಕ್ಕಂಥ ಅಧಿಕಾರಿಗಳಿಗೂ ನಾನು ವಂದನೆಗಳು ಅರ್ಪಿಸ್ತೀನಿ. ಈ ಒಂದು ವಿಚಾರವನ್ನು ಪ್ರಚಾರ ಮಾಡಿದ್ದಕ್ಕೆ ಬಂದಿರತಕ್ಕಂಥ ಮಾಧ್ಯಮದವರುಗಳಿಗೂ ಅಭಿನಂದನೆಗಳು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್.